ತಮ್ಮ. ಓಂ ಶಾಂತಿ. ಇದು ಅನಾದಿ ಮಾಡಲ್ಪಟ್ಟಂತ ನಾಟಕವಾಗಿದೆ. ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ಇದರ ಭೂತ, ಭವಿಷ್ಯತ್ ಮತ್ತು ವರ್ತಮಾನವನ್ನು ನೀವು ಮಕ್ಕಳೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ. ಸಾಧಕರ ಮನಸ್ಥಿತಿ ಹೇಗಿರುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾವ ಆಕರ್ಷಣೆಯ ಆಧಾರದ ಮೇಲೆ ಎಲ್ಲ ಆತ್ಮಗಳು ನಿಮ್ಮ ಬಳಿ ಆಕರ್ಷಿತರಾಗ್ತಾರೆ ಗೊತ್ತಾ? ಪವಿತ್ರತೆ ಮತ್ತು ಯೋಗದ ಆಧಾರದ ಮೇಲೆ. ಇದರಿಂದಲೇ ನಿಮ್ಮ ವೃದ್ಧಿಯಾಗುತ್ತಾ ಹೋಗುತ್ತೆ. ಮುಂದೆ ಹೋದಂತೆ ತಂದೆಯನ್ನು ಬಹಳ ಬೇಗ ಅರಿತುಕೊಳ್ತಾರೆ. ಇಷ್ಟೊಂದು ಮಂದಿ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಎಂಬುದನ್ನು ನೋಡಿ ಅನೇಕರು ಬರ್ತಾರೆ. ಎಷ್ಟು ತಡವಾಗುವುದು ಅಷ್ಟು ನಿಮ್ಮಲ್ಲಿ ಆಕರ್ಷಣೆಯಾಗುತ್ತಾ ಹೋಗುವುದು. ಓಂ ಶಾಂತಿ. ಆತ್ಮಿಕ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ. ನಾವು ಆತ್ಮಗಳು ಪರಮಧಾಮದಿಂದ ಬರುತ್ತೇವೆ. ಇದು ಬುದ್ಧಿಯಲ್ಲಿದೆ ಅಲ್ವಾ? ಯಾವಾಗ ಎಲ್ಲ ಆತ್ಮಗಳು ಇಲ್ಲಿಗೆ ಬಂದು ಬಿಡುವರೋ ಇನ್ನು ಕೆಲವರೇ ಇರುವರು, ಆಗ ತಂದೆಯು ಬರುತ್ತಾರೆ. ಈಗ ನೀವು ಮಕ್ಕಳು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ದೂರ ದೇಶದಲ್ಲಿರುವ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬಂದಿದ್ದಾರೆ. ಪರಮಧಾಮದಲ್ಲಿ ಇನ್ನು ಕೆಲವು ಆತ್ಮಗಳೇ ಇರುತ್ತಾರೆ. ಈಗ ನಮಗೆ ತಂದೆಯು ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ. ತಂದೆಯ ಆದೇಶದಿಂದಲೇ ಚಿತ್ರ ಮೊದಲಾದವುಗಳನ್ನು ಮಾಡಿಸಲಾಗುತ್ತದೆ. ತಂದೆಯು ದಿವ್ಯ ದೃಷ್ಟಿಯಿಂದ ಚಿತ್ರಗಳನ್ನು ಬರೆಸುತ್ತಿದ್ದರು. ಕೆಲವರು ತಮ್ಮ ಬುದ್ಧಿಯಿಂದ ರಚಿಸುತ್ತಾರೆ. ಮಕ್ಕಳಿಗೆ ಇದನ್ನೂ ಸಹ ತಿಳಿಸಲಾಗಿದೆ. ಅವಶ್ಯವಾಗಿ ಇದನ್ನು ಬರೆಯಿರಿ. ಪಾತ್ರಧಾರಿಗಳಂತೂ ಇದ್ದಾರೆ, ಆದರೆ ರಚಯಿತ ಮತ್ತು ನಿರ್ದೇಶನನ್ನಂತೂ ಯಾರೂ ಅರಿತುಕೊಂಡಿಲ್ಲ. ತಂದೆಯು ಈಗ ಹೊಸ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಹಳೆಯದರಿಂದ ಹೊಸ ಪ್ರಪಂಚವಾಗಲಿದೆ. ಇದು ಸಹ ಬುದ್ಧಿಯಲ್ಲಿರಬೇಕು. ತಂದೆಯು ಹಳೆಯ ಪ್ರಪಂಚದಲ್ಲಿಯೇ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಬ್ರಾಹ್ಮಣರೇ ನಂತರ ದೇವತೆಗಳಾಗುವಿರಿ. ಯುಕ್ತಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಬಲೆ, ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ, ಆದರೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ನಾನು ನಿಮಗೆ ಪ್ರತಿನಿತ್ಯವೂ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತಾ ಇರುತ್ತೇನೆ. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ಅಣ್ಣ, ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿಯವರಾಗುವಿರೋ ಆಗ ವೃಕ್ಷವು ವೃದ್ಧಿಯನ್ನು ಹೊಂದುತ್ತಾ ಇರೋದು. ಮಾಯೆಯ ಬಿರುಗಾಳಿಗಳು ಸಹ ಅಂತ್ಯದವರೆಗೂ ನಡೆಯುತ್ತಾ ಇರುತ್ತದೆ. ವಿಜಯ ಮಾಲೆಯನ್ನು ಪಡೆದರಿ ಎಂದರೆ ಮತ್ತೆ ಪುರುಷಾರ್ಥವು ಮಾಡಬೇಕಾಗಿಲ್ಲ. ಮಾಯೆಯೂ ಇರುವುದಿಲ್ಲ, ಆದರೆ ನೆನಪಿನಲ್ಲಿಯೇ ಅನೇಕರು ಸೋಲುತ್ತಾರೆ. ನೀವು ಯೋಗದಲ್ಲಿ ಎಷ್ಟು ಶಕ್ತಿಶಾಲಿಗಳಾಗುವಿರೋ ಅಷ್ಟು ಮಾಯೆಯಿಂದ ಸೋಲೋದಿಲ್ಲ. ಈಗ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. ಮಕ್ಕಳಿಗೆ ಈ ನಿಶ್ಚಯವೂ ಇದೆ, ನಮ್ಮ ರಾಜಧಾನಿ ಇರುವುದು ನಂತರ ನಾವು ವಜ್ರ ರತ್ನಗಳನ್ನು ಎಲ್ಲಿಂದ ತರ್ತೇವೆ? ಗಣಿಗಳು ಎಲ್ಲಿಂದ ಬರುತ್ತೆ? ಇವೆಲ್ಲವೂ ಮೊದಲು ಸಹ ಇತ್ತು. ಇದರಲ್ಲಿ ತಬ್ಬಿಬಾಗುವ ಮಾತಿಲ್ಲ. ಏನಾಗಬೇಕಾಗಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ನೋಡುವಿರಿ. ತಂದೆಯು ತಿಳಿಸುತ್ತಾರೆ, ನಾವು ಏನನ್ನು ತಿಳಿಸುತ್ತೇವೆಯೋ ಅದರ ಮೇಲೆ ಮನನ ಮಾಡಿ ಮುಂದೆ ಹೋದಂತೆ ಇನ್ನೂ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಸಮೀಪವನ್ನು ತಲುಪುತ್ತೀರೆಂದರೆ ಎಲ್ಲವೂ ಸ್ಮೃತಿಗೆ ಬರುತ್ತಾ ಹೋದಂತೆ ಇರುವುದು. ನಮ್ಮ ರಾಜಧಾನಿಯಿಂದ ಬಂದು 5,000 ವರ್ಷಗಳಾಯಿತು. 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಹೇಗೆ ವಾಸ್ಕೋಡಿಗಾಮನು ಇಡೀ ವಿಶ್ವವನ್ನು ಸುತ್ತಿದನು ಎಂದು ಹೇಳುತ್ತಾರೆ, ನೀವಂತೂ ಈ ವಿಶ್ವದಲ್ಲಿ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ. ಆ ವಾಸ್ಕೋಡಿಗಾಮ ಒಬ್ಬನೇ ಹೋದನು, ಹಾಗೆಯೇ ಇವರೂ ಸಹ ಒಬ್ಬರೇ ಆಗಿದ್ದಾರೆ. ಆ ತಂದೆಯು ನಿಮಗೆ 84 ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ. ರಾಜಧಾನಿಯು ನಡೆಯುತ್ತದೆ ಅಂದಾಗ ತಮ್ಮಲ್ಲಿ ನೋಡಿಕೊಳ್ಳಬೇಕು, ನನ್ನಲ್ಲಿ ಯಾವುದೇ ದೇಹ ಅಭಿಮಾನವಿಲ್ಲವೇ, ಎಲ್ಲಿಯೂ ಮೂರ್ಛಿತವಾಗುತ್ತಿಲ್ಲವೇ, ಮುನಿಸಿಕೊಳ್ಳುತ್ತಿಲ್ಲವೇ ಎನ್ನುವುದನ್ನು
ಚೆಕ್ ಮಾಡ್ಕೊಳ್ಬೇಕಂತೆ ತಮ್ಮ. ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ. ಅಣ್ಣ, ಬಾಬಾ ಹೇಳ್ತಾರೆ ಇಲ್ಲಿಯೇ ಕುಳಿತುಕೊಳ್ಳಿ ಎಂದು. ತಂದೆಯು ಹೇಳೋದಿಲ್ಲ. ಸದ್ಗುರುವನ್ನ ತನ್ನವರನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಮನೆಯಲ್ಲಿಯೇ ಇರಿ. ಆರಂಭದಲ್ಲಂತೂ ನಿಮ್ಮ ಭಟ್ಟಿಯಾಗಿತ್ತು. ಶಾಸ್ತ್ರಗಳಲ್ಲಿ ಭಟ್ಟಿಯ ಮಾತಿದೆ. ಆದರೆ ಯಾವುದಕ್ಕೆ ಭಟ್ಟಿ ಎಂದು ಹೇಳಲಾಗುತ್ತದೆ ಎಂಬುದು ಯಾರೂ ತಿಳಿದುಕೊಂಡಿಲ್ಲ. ಬಟ್ಟಿಯು ಇಟ್ಟಿಗೆಗಳದ್ದಾಗಿರುತ್ತದೆ. ಇಟ್ಟಿಗೆಗಳ ಬಟ್ಟಿಯೂ ಇರುತ್ತದೆ. ಅದರಲ್ಲಿ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಡುತ್ತದೆ, ಕೆಲವು ಹಸಿಯಾಗಿಯೇ ಉಳಿದುಕೊಂಡು ಬಿಡುತ್ತೆ. ಇಲ್ಲಿ ಸಹ ನೋಡಿ, ಚಿನ್ನವಂತೂ ಇಲ್ಲ, ಕಲ್ಲು ಮುಳ್ಳುಗಳಂತೆ ಇದೆ. ಹಳೆಯ ವಸ್ತುವಿಗೆ ಬಹಳ ಮಾನ್ಯತೆ ಇದೆ. ಶಿವ ತಂದೆ ಮತ್ತು ದೇವತೆಗಳಿಗೂ ಮಾನ್ಯತೆ ಇದೆ ಅಲ್ಲವಾ? ಸತ್ಯುಗದಲ್ಲಿ ಮಾನ್ಯತೆ ಇದರ ಮಾತೇ ಇಲ್ಲ. ಅಲ್ಲಿ ಯಾವುದೇ ಹಳೆಯ ವಸ್ತುವನ್ನ ಅನ್ವೇಷಣೆ ಮಾಡೋದಿಲ್ಲ. ಅಲ್ಲೇ ಹೊಟ್ಟೆಯೂ ತುಂಬಿರುತ್ತೆ. ಹುಡುಕುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಅಲ್ಲಿ ಭೂಮಿಯನ್ನ ಅಗೆಯಬೇಕಾಗಿಲ್ಲ. ವಿಜಯ ಮಾಲೆಯ ಮಣಿಯಾಗಲು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ. ಬಹಳ ಮಧುರರಾಗಬೇಕಾಗಿದೆ. ಶ್ರೀಮತದಂತೆ ನಡೆಯಬೇಕಾಗಿದೆ. ಯೋಗವೇ ಸುರಕ್ಷಾ ಕವಚವಾಗಿದೆ. ಆದ್ದರಿಂದ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಆತ್ಮ ಅಭಿಮಾನಿಯಾಗಲು ಸಂಪೂರ್ಣ ಪ್ರಯತ್ನ ಪಡಬೇಕಾಗಿದೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ವಿಶೇಷ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ. ಸದಾ ಇದೇ ಸ್ಮೃತಿಯಲ್ಲಿರಲಿ. ನಾನು ವಿಶೇಷ ಆತ್ಮನಾಗಿದ್ದೇನೆ, ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತನಾಗಿದ್ದೇನೆ ಮತ್ತು ವಿಶೇಷತೆಯನ್ನು ತೋರಿಸುವಂತಹವನಾಗಿದ್ದೇನೆ. ಈ ವಿಶೇಷ ಎನ್ನುವ ಶಬ್ದವನ್ನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಿ. ಮಾತನಾಡುವುದು ವಿಶೇಷ, ನೋಡುವುದು ವಿಶೇಷ, ಮಾಡುವುದು ವಿಶೇಷ, ಯೋಚಿಸುವುದು ವಿಶೇಷ. ಪ್ರತಿ ಮಾತಿನಲ್ಲಿಯೂ ಈ ವಿಶೇಷ ಎಂಬ ಶಬ್ದವನ್ನು ತರುವುದರಿಂದ ಸಹಜವಾಗಿ ಸ್ವಪರಿವರ್ತಕರಿಂದ ವಿಶ್ವ ಪರಿವರ್ತಕರಾಗಿ ಬಿಡುತ್ತೀರಿ ಮತ್ತು ಯಾವ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯವಿಟ್ಟುತ್ತೀರಿ ಆ ಗುರಿಯನ್ನು ಸಹ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ವಿಘ್ನಗಳಿಂದ ಗಾಬರಿಯಾಗುವ ಬದಲು ಅದನ್ನು ಪೇಪರ್ ಎಂದು ತಿಳಿದು ಪಾರು ಮಾಡಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.